ರಜನಿಕಾಂತ್ ಸರ್ ಒಂದ್ ಕಡೆ ಹೇಳ್ತಾರೆ, ಶೋಧನೆ ಇಲ್ಲದೆ ಸಾಧನೆ ಮಾಡೋಕ್ಕಾಗಲ್ಲ ಅಂತ. ಇಫ್ ಯು ವಾಂಟ್ ಎ ಗುಡ್ ಕಾಫಿ, ಫಿಲ್ಟರ್ ಕರೆಕ್ಟಾಗಿ ಆಗಬೇಕು. ಕರೆಕ್ಟ್. ಆ ಗಷ್ಟ ಎಲ್ಲ ಮೇಲೆ ಕುತ್ಕೊಂಡು ಒಳ್ಳೆ ಡಿಕಾಕ್ಷನ್ ಸಿಕ್ಕಿ ಅದಕ್ಕೆ ಒಳ್ಳೆ ಹಾಲು ಬೆರೆಸಿ ಸಕ್ಕರೆ ಹಾಕಿ ಕುಡಿದ್ರೆ ಒಳ್ಳೆ ಕಾಫಿ ಸಿಗೋದು. ನಮ್ಮಪ್ಪ ಹೇಳ್ತಾ ಇದ್ದ, ಕುಡಿಬೇಕಂತೆ ಗಟರ್ಲಿ ಬೀಳೋ ಥರ ಕುಡಿಬಾರ್ದಂತೆ, ಕಂಟ್ರೋಲು ನಮ್ಮ ಕೈಲಿ ಇರ್ಬೇಕಂತೆ, ಅದ್ರ ಕಂಟ್ರೋಲ್ ನಾವು ಹೋಗ್ಬಾರ್ದಂತೆ. ನಮ್ಮಪ್ಪ ಹೇಳ್ತಾ ಇದ್ದ. ನಮ್ಮಪ್ಪ ಇನ್ನೂ ಒಂದು ಹೇಳೋನು, ಜೀವನದಲ್ಲಿ ಬದುಕ್ಬಿಟ್ಟು ಕೆಡಬಾರ್ದಂತೆ, ಕೆಟ್ಟು ಬದುಕಿದ್ರು ಪರವಾಗಿಲ್ಲ. ನೆಕ್ಸ್ಟ್ ಶಾಮ್ ಅಂತ ಹಿಂಗೆ ಗೊತ್ತಾಗುತ್ತೆ, ನನಗೆ ನಾನೇ ಒಂದು ಡಿಫ್ರೆಂಟ್ ಹ್ಯಾಟ್ ಕಿಟ್ ಎಲ್ಲ ಹಾಕೊಳ್ಳೋಕೆ ಶುರು ಮಾಡಿದೆ. ನಮ್ಮ ಅಪ್ಪನ ಕೈ ಬೈಸ್ಕೊಂಡೆ, ಏನು ದೊಡ್ಡ ಸಾವುಕಾರ ನೀನು ಲ್ಯಾಂಡ್ ಲೈನ್ ಹಾಕ್ಸೋಕ್ಕೆ ಅಂತ, ಹಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹಾಕ್ಸ್ದೆ. ಶಂಕರ್ ಹಿಂಗೆ ಎರಡು ಪೇಜರ್ ಕೊಡ್ಸಿದ್ರು. ಆ ಪೇಜರ್ ನಂಬರ್ ಬಂದಿದ ತಕ್ಷಣ ಎಲ್ಲರೂ ಫೀಡ್ ಮಾಡ್ಕೊಂಡು ಟಕ ಕಿಣಿಗಿಣಿ ಸರ್. ಬೆಳಿಗ್ಗೆ 8 ಗಂಟೆಗೆ ಬಂದಿರೋ ಕಾಲ್ನ ರಾತ್ರಿ 10:30 11 ಗಂಟೆಗೆ ಹೋಗಿರ್ತಿದ್ದೀನಿ ಸರ್. ಆ ಸ್ಕೂಲ್ ಮಕ್ಕಳು ಬಿಡ್ತಾ ಇದ್ದೆ, 10 ತಿಂಗಳು ಮಾತ್ರ ಪೇಮೆಂಟ್ ಸಿಗ್ತಾ ಇತ್ತು, ಇನ್ನು 2 ತಿಂಗಳು ಏಪ್ರಿಲ್ ಮೇ ಕೊಡ್ತಿರ್ಲಿಲ್ಲ. ಜೀವನ ನಡಿಬೇಕಲ್ಲ ಸರ್. ಸರ್, ನನಗೆ ಇಲ್ಲಿವರೆಗೆ ನಿಮ್ಮ ಮನೆ, ನಿಮ್ಮ ಪರಿಸರ, ನಿಮ್ಮ ದೇವಸ್ಥಾನ ಇವೆಲ್ಲವನ್ನ ನೋಡ್ಕೊಂಡು ಬಂದೆವು. ಮಧ್ಯದಲ್ಲಿ ವಿಷ್ಣುವರ್ಧನ್ ಬಗ್ಗೆ ಮಾತಾಡಿದ್ರಿ. ಮನೆ ಹೇಗೆ ಕಟ್ಟಿದ್ರಿ ಅನ್ನೋದರಿಂದ ಹಿಡಿದು ಅದೇ ಮನೆಯಲ್ಲಿ ಇವತ್ತು ನಾವು ಕೂತಿದ್ದೇವೆ. ಭಾಳ ನೋವು, ಸವಾಲು ಇವೆಲ್ಲವನ್ನ ಎದುರಿಸಿ ನೀವು ಈ ಹಂತಕ್ಕೆ ಬಂದಿದ್ದೀರಿ ಅನ್ನುವಂಥ ಒಂದು ಸಣ್ಣ ಎಳೆಯನ್ನು ಮಧ್ಯದಲ್ಲಿ ತಂದ್ರಿ. 70ರ ದಶಕದಲ್ಲಿ ನೀವು ಏನು ಈ ಸ್ನೇಕನ್ನು ಹಿಡಿಲಿಕ್ಕೆ ಒಂದು ಹುಡುಗಾಟಿಕೆಯಲ್ಲಿ ಆರಂಭಿಸಿದ್ರಿ, ಅದಿವತ್ತು ನಿಮ್ಮ ಈ ಎತ್ತರಕ್ಕೆ ತಂದು ನಿಲ್ಲಿಸಿದೆ. ಅಲ್ಲಿಂದ ಶುರು ಮಾಡಿ ನೀವು ಆ ಹಾವಿನೊಟ್ಟಿಗಿನ ಒಂದು ಸರಸವೋ, ಸಂಭಾಷಣೆಯೋ ಅಥವಾ ಅದರ ಹಿಡಿಯುವಿಕೆಯೋ, ಕೇವಲ ಅದನ್ನು ಹಿಡಿದು ಒಂದು ಅದರ ಸುಸ್ಥಿತಿಗೆ ಒಂದು ಸ್ಥಳಾಂತರಿಸುವ ಕೆಲಸಕ್ಕಷ್ಟೇ ಸೀಮಿತವಾಗಿದ್ದಾರೆ ಶ್ಯಾಮ್ ಅಂತ ನಾನು ಭಾವಿಸುವುದಿಲ್ಲ. ನಿಮಗದೊಂದು ಪ್ರವೃತ್ತಿ ಹೌದು, ಅದೊಂದು ವೃತ್ತಿಯೂ ಹೌದು, ಅದೊಂದು ಆಸಕ್ತಿಯೂ ಹೌದು, ಅದೊಂದು ಭಾವನಾತ್ಮಕ ಸಂಬಂಧವೂ ಹೌದು. ಹಾಗಾಗಿ ಇಡೀ ಜರ್ನಿಯನ್ನು, ಆ ಹಾವಿನೊಟ್ಟಿಗಿನ ಪ್ರಯಾಣವನ್ನು ಈಗ ನಾವು ಮಾತಾಡೋಣ ಅಂತ ನನಗನ್ನಿಸ್ತದೆ. ನೀವು ಅದನ್ನು ಆರಂಭಿಸಿ ಸರ್. ಖಂಡಿತವಾಗ್ಲೂ ಗಣಪತಿ ಸರ್, ನನಗೆ ಭಾಳ ಖುಷಿ ಆಯಿತು ನೀವು ನಮ್ಮ ಮನೆಗೆ ಬಂದಿದ್ದು, ನನ್ನ ಜೊತೆ ಮಾತಾಡ್ತಿರೋದು ಭಾಳ ಖುಷಿ ಆಯಿತು. ಯಾಕೆಂದರೆ ಭಗವಂತನು ಎಲ್ಲ ಮೊದಲೇ ಬರೆದಿರ್ತಾನೆ, ಎವ್ರಿಥಿಂಗ್ ಇಸ್ ಪ್ರೀ ರಿಟನ್, ನಥಿಂಗ್ ಇಸ್ ರೀ ರಿಟನ್ ಅಂತ. ಕರೆಕ್ಟ್. ಪ್ರೋಗ್ರಾಮಿಂಗ್ ಆಗಿರುತ್ತೆ. ಇವತ್ತು ನೀವು ನಮ್ಮ ಮನೆಗೆ ಬಂದಿದ್ದು ಭಾಳ ಖುಷಿ ಆಯಿತು. ರಜನಿಕಾಂತ್ ಸರ್ ಒಂದು ಕಡೆ ಹೇಳ್ತಾರೆ, ಶೋಧನೆ ಇಲ್ಲದೆ ಸಾಧನೆ ಮಾಡೋಕ್ಕಾಗಲ್ಲ ಅಂತ. ಇಫ್ ಯು ವಾಂಟ್ ಎ ಗುಡ್ ಕಾಫಿ, ಫಿಲ್ಟರ್ ಕರೆಕ್ಟಾಗಿ ಆಗಬೇಕು. ಕರೆಕ್ಟ್. ಆ ಗಷ್ಟ ಎಲ್ಲ ಮೇಲೆ ಕುತ್ಕೊಂಡು ಒಳ್ಳೆ ಡಿಕಾಕ್ಷನ್ ಸಿಕ್ಕಿ ಅದಕ್ಕೆ ಒಳ್ಳೆ ಹಾಲು ಬೆರೆಸಿ ಸಕ್ಕರೆ ಹಾಕಿ ಕುಡಿದ್ರೆ ಒಳ್ಳೆ ಕಾಫಿ ಸಿಗೋದು. ಜೀವನನೂ ಅದೇ ಥರ ಸರ್. ಸರ್, ನನ್ನ ಜನನ 1967 ಮೇ 17. ನಮ್ಮ ತಾಯಿ ನಾಗಲಕ್ಷ್ಮಿ, ತಂದೆಯವರು ಎಂ ಆರ್ ಸುಬ್ಬರಾವ್, ನಿವೃತ್ತ ಶಿಕ್ಷಕರು. ನಮ್ಮ ಅಜ್ಜಿ ಟೀಚರು, ಚಿಕ್ಕಮ್ಮ ಟೀಚರ್, ಎಲ್ಲ ಟೀಚರು. ಆನೆ ಹೋಟೆಲ್ ಶೂಲಂಗಿ ಹುಟ್ಟಂಗೆ ನಾವು ಹುಡ್ಕೊಂಡು ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಇದೇ ಥರ ಇರುವಾಗ ಬಾಲ್ಯದಲ್ಲಿ ಗೊತ್ತು, ನಾವು ಆಡಿರೋ ಆಟಗಳು ಈಗಿನ ಮಕ್ಕಳು 1 ಪೈಸೆ ಆಡಿರಲ್ಲ. ಎಲ್ಲ ಮೊಬೈಲ್ ತಿಡ್ತಾ ಕೂತಿರ್ತಾರೆ. ಮೊಬೈಲೇ ಜೀವನ ಆಗ್ಬಿಟ್ಟಿದೆ. ಗೋಲಿ, ಚಿನ್ನಿದಾಂಡು, ಬುಗುರಿ, ಲಗೋರಿ, ಮರ್ಕೋತಿ ಯಾವ ಆಟಗಳು ಆಡಿಲ್ಲ. ಮರನೂ ಇರುತ್ತೆ, ಹತ್ತಿಲ್ಲ, ಕೈ ಮೇಲೆ ಕಲ್ಲು ಹೊಡೆದಿಲ್ಲ, ಕೋಲಾಟ ಏಟು ತಿಂದಿಲ್ಲ. ಈ ಥರ ಆಡ್ಕೊಂಡು ಬಂದವ್ರು ನಾವು. ಆಗ ರೋಡಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಗೋಲಿ ಆಡ್ತಿದ್ರೆ, ಚಿನ್ನದಾಂಡು ಆಡ್ತಿದ್ರೆ ಪೋಲಿ ಹುಡುಗ ಅಂತ ಕರೆಯೋರು. ಇನ್ನೇನು ಅಭ್ಯಾಸ ಇರಲಿಲ್ಲ. ಬೀದಿಲಿ ಯಾರು ಬೆಳೀತಿದ್ರು ಪೋಲಿ ಹುಡುಗ ಅಂತ ಕರೆಯೋರು ಅಷ್ಟೇ. ರೂಮಲ್ಲಿ ಓದೋ ಹುಡುಗ ಒಳ್ಳೆ ಹುಡುಗ. ಅದೊಂದು ಕಾನ್ಸೆಪ್ಟ್ ಇತ್ತು. ಇವತ್ತು ನಿಮಗೆ ಗೊತ್ತು ಪರಿಸ್ಥಿತಿ ಯಾವ ಥರ ಇದೆ ಅಂತ. ಇವತ್ತಿನ ಸಮಾಜ ನೋಡ್ತಾ ಇದ್ದೀರಾ ಯಾವ ಥರ ಹೋಗ್ತಾ ಇದೆ ಅಂತ ಬೇಜಾರಾಗುತ್ತೆ ಸರ್. ಆ ನ್ಯೂ ಇಯರ್ ಟೈಮಲ್ಲೇ ನೀವೆಲ್ಲ ನೋಡಿದ್ರಿ ಅವತಾರಗಳು. ಹಿಂದೆ ನಾವು ಚಿಕ್ಕಂದಲ್ಲಿದ್ದಾಗ ಎಲ್ಲೋ ಒಂದು ಕಡೆ ವೈನ್ ಸ್ಟೋರ್ ಓಪನ್ ಆಗ್ತಿದೆ ಅಂದಾಗ ಅಲ್ಲಿ ಹೆಂಗಸರೆಲ್ಲ ಪರ್ಕೆ ಗಿರ್ಕೆ ಇಟ್ಕೊಂಡ್ಬಂದು ಹೆಂಡ ಸರಾಯಿ ಸವಾಸ ಹೆಂಡತಿ ಮಕ್ಕಳ ಉಪವಾಸ ದೊಡ್ಡ ಗಲಾಟೆ ಮಾಡೋರು. ಇವತ್ತು ಯಾವ ಥರ ಆಗಿದೆ ನೀವೇ ನೋಡ್ತಾ ಇದ್ದೀರ. ಅದು ಅವ್ರವ್ರ ಇಷ್ಟ, ಬೇಡ ಅನ್ನಲ್ಲ. ಆದರೆ ನಮ್ಮಪ್ಪ ಹೇಳ್ತಾ ಇದ್ದ, ಕುಡಿಬೇಕಂತೆ ಗಟರ್ಲಿ ಬೀಳೋ ಥರ ಕುಡಿಬಾರ್ದಂತೆ, ಕಂಟ್ರೋಲು ನಮ್ಮ ಕೈಲಿ ಇರ್ಬೇಕಂತೆ, ಅದ್ರ ಕಂಟ್ರೋಲ್ ನಾವು ಹೋಗ್ಬಾರ್ದಂತೆ. ನಮ್ಮಪ್ಪ ಹೇಳ್ತಾ ಇದ್ದ. ನಮ್ಮಪ್ಪ ಇನ್ನೂ ಒಂದು ಹೇಳೋನು, ಜೀವನದಲ್ಲಿ
ಬದುಕ್ಬಿಟ್ಟು ಕೆಡಬಾರ್ದಂತೆ, ಕೆಟ್ಟು ಬದುಕಿದ್ರೂ ಪರವಾಗಿಲ್ಲಂತೆ, ಆ ಥರ. ಸೊ ಅವರು ಕೆಲವು ಮಾತುಗಳು ಸತ್ಯ ಅನಿಸುತ್ತೆ. ಅವ್ರು ಇನ್ನೊಂದು ಹೇಳೋರು, ನೀವು ಯಾರಿಗಾನ ದುಡ್ಡು ಕೊಟ್ಬಿಟ್ಟು ಮೋಸ ಹೋಗ್ಬಿಟ್ರೆ ನಮ್ಮಪ್ಪ ಹೇಳೋನು, ನಂಬಬೇಕು, ನಂಬದಂತಿರಬೇಕು, ನಂಬಿಯೂ ನಂಬದಂತಿರಬೇಕು ಅಂತ. ಈ ಥರ ಜೀವನ ನಮ್ಮ ಅಪ್ಪನ ಕೈಲೇ ನಾವೆಲ್ಲ ಹೇಳ್ಸ್ಕೊಂಡು ಬದುಕ್ತವ್ರು. ಆಗ ಅವ್ರು ಕೂತ್ಕೊಂಡು ಹೇಳ್ಕೊಡೋ ಕೇಳ್ತಾ ಇದ್ವಿ. ಈಗಿನ ಮಕ್ಕಳು ಕೇಳೋಕ್ಕೆ ತಾಳ್ಮೆ ಇಲ್ಲ, ಬುದ್ಧಿವಾದ ಹೇಳೋ ಅಪ್ಪ ಶತ್ರು. ಮತ್ತೆ ನಿಮಗೆ ಏನು ಗೊತ್ತಿದೆ ಅಂತ, ನಿಮ್ಗೇನು ಗೊತ್ತು? 3 ಕೇಳ್ತಾರೆ ಸರ್, ನಿನ್ಗೆ ಯಾಕೆ, ನನಗಿಂತ ಗೊತ್ತಾ, ನೀನು ಯಾರು ಕೇಳೋಕ್ಕೆ, ಇದನ್ನು ಕೊನೆಯಲ್ಲಿ ನೀನು ಯಾರು ಉಡ್ಸು ಅಂದವರು, ಇದಂತ ಡೈಲಾಗ್ ಹೊಡಿತು. ನಾವು ಈ ಥರ ಅಲ್ಲ, ಬಾಲ್ಯದಲ್ಲೆಲ್ಲ ಅಪ್ಪ ಅಮ್ಮಗೆ ಹೆದರ್ಕೊಂಡು ಗಡ ಗಡ ನಡ್ಕೊಂಡು, ನಮ್ಮ ಅಪ್ಪನ ಸೈಕಲ್ಲು ರ್ಯಾಲಿ ಸೈಕಲ್ ಇತ್ತು, ಕಿಳಿಂಗ್ ಕಿಳಿಂಗ್ ಅಂತ ಸೌಂಡ್ ಬಂದರೆ ನಿಮ್ಮಪ್ಪ ಅಂದ್ರಿಗೆ ಓಡ್ಬಿಡ್ತಾ ಇದ್ದೀವಿ ಸರ್, ಹಂಗೆ ಓಡ್ತಿರ್ಲಿಲ್ಲ. ಸೊ ಆ ಕಾನ್ಸೆಪ್ಟಲ್ಲಿ ಬಂದವ್ರು ನಾವು. ಸೊ ಈ ಥರ ಬಂದಾಗ ನಾವು ಈ ಥರ ಬೆಳ್ಕೊಂಬಂದ್ವಿ, ಈ ಥರ ಆಟ ಆಡ್ಕೊಂಬಂದ್ವಿ. ದಟ್ ಟೈಮ್ ಇಟ್ ವಾಸ್ ವೆರಿ ಗುಡ್ ಗೋಲ್ಡನ್ ಟೈಮ್. ನಮ್ಮ ಅಪ್ಪ ಅಮ್ಮನ ಜನ್ರೇಷನ್ ಇಸ್ ದ ಬೆಸ್ಟ್ ಜನ್ರೇಷನ್, ನಮ್ಮ ಜನ್ರೇಷನ್ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಜನ್ರೇಷನ್. ಕರೆಕ್ಟ್. ನೆಕ್ಸ್ಟ್ ಮಕ್ಕಳು ವರ್ಸ್ಟ್ ಜನ್ರೇಷನ್. ಹೌದು. ಸೊ ಬಾಲ್ಯ, SLC, PUC ಎಲ್ಲ ಆಯ್ತು. ಇದೇ ಥರ ಇರುವಾಗ ನಾನೊಂದು ಚಿಕ್ಕ ಹುಡುಗ ಇದ್ದಾಗ ಎದುರುಗಡೆ ಜೋರಾಗಿ ಕಿರಿಸ್ತಾ ಇರ್ತಾರೆ. ವಾಟ್ ಇಸ್ ದ, ಏನಾಯಿತು ಅಂತ ಕೇಳಿದಾಗ ಒಂದು ಕಲ್ಲು ಕೆಳಗಡೆ ಹಾವು ಹೋಯ್ತು ಅಂತ ಹೇಳ್ತಾರೆ. ನಾ ಆ ಕಲ್ಲನ್ನ ಎತ್ತಿ ನೋಡಿದಾಗ ಅವಾಗ ನಂಗೆ 10 ವರ್ಷ ಇರುತ್ತೆ, 10ರಿಂದ 11 ವರ್ಷ. ಆ ಕಲ್ಲು ಎತ್ತಿ 4-5ನೇ ಕ್ಲಾಸ್, 5ನೇ ಕ್ಲಾಸ್ ಅವಾಗೆಲ್ಲ 6 ವರ್ಷಕ್ಕೆ 1ನೇ ಕ್ಲಾಸ್ ಅಷ್ಟೇ. ಹೌದು 5 ವರ್ಷ 10 ತಿಂಗಳು. ಅವಾಗ ವಯಸ್ಸು ಹೆಂಗೆ ನೋಡ್ತಿದ್ರು ಗೊತ್ತಾ, ಜಾತಕ ಗೀತಕ ಇಲ್ಲ, ಅದೇ ಕೈ ಹಿಂಗೆ ಇಡ್ಸೋರು, ಕಿವಿ ಟಚ್ ಆದರೆ 1ನೇ ಕ್ಲಾಸಿಗೆ ಕಳ್ಸೋರು ನಾವು. ಸೊ ಈ ಥರ ಆ ಹಾವನ್ನ ಹಿಡಿದು ಎದುರುಗಡೆ ತೋಟ ಇತ್ತು, ಆ ತೋಟಕ್ಕೆ ನಾವು ಬಿಟ್ಟು ಬಂದೆ. ಅವ್ರು ಹೇಳ್ಕೊಂಬಂದು, ಶ್ಯಾಮ ನಮ್ಮಲ್ಲಿ ಹಾವು ಹಿಡ್ದ ಬಂದಿತ್ತು, ತೊಗೊಂಡೋಗಿ ದೂರಕ್ಕೆ ಬಿಟ್ಟ ಅಂತ. ನೀವು ಯಾವ ಧೈರ್ಯ ಅಂದರೆ ನೋಡಿ, ಮನುಷ್ಯಂಗೆ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವ್ಯಾವ ಥರ ಕೊಡುತ್ತೆ ಅಂತ ಗೊತ್ತಿಲ್ಲ. ಅದು ಸುಮ್ಮನೆ ಧೈರ್ಯ ಬಂತು, ಏನೋ ಮಾಡಬೇಕು ಅಂತ ಅದು ಇಟ್ಕೊಂಡು ಬಿಟ್ಬಿಟ್ಟೆ ಅಷ್ಟೇ. ನನಗೆ ಗೊತ್ತಿಲ್ಲ, ಈಗಿನ ಥರ ಟ್ರೈನಿಂಗ್ ಇಲ್ಲ, ಗುರುಗಳು ಯಾರು ಇರಲಿಲ್ಲ, ನಿಮ್ಮ ಮನೆಯಲ್ಲಿ ಯಾರಿಲ್ಲ, ಎಲ್ಲ ನಮ್ಮ ಈ ಕಡೆ ತಾತ, ನಮ್ಮ ತಾಯಿಯವ್ರ ತಂದೆ ಅವರೆಲ್ಲ ಪುರೋಹಿತರು ಫ್ಯಾಮಿಲಿ, ನೋಡಿ ಭಾಳ ಆರ್ಥೋಡಾಕ್ಸ್ ಫ್ಯಾಮಿಲಿ. ಈ ಕಡೆ ಶಾನ್ಭೋಗ್ರು ಫ್ಯಾಮಿಲಿ. ಈ ಥರ ಮಾಡ್ಕೊಂಡು ಬಂದಿದ್ದು. ಸೊ ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ ನಾನು ಹಿಡಿಯೋದು, ಯಾಕಂದ್ರೆ ಒಬ್ಬನೇ ಮಗ, ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ ಅಂತ. ಅವ್ರು ಬಂದರೆ ಬೈತ್ ಕಳಿಸ್ಬಿಡೋರು, ಇಲ್ಲ ಹೋಗ್ರಿ ಅಂತ ಅಂದ್ಬಿಡೋರು. ಅವಾಗ ನಾನು ನಮ್ಮ ಅಪ್ಪ ಅಮ್ಮ ಒಳಗೋದಾಗ ಓಡೋಗ್ತಿದ್ದೆ. ಒಂದು ಕ್ರೇಜ್ ಬಂದ್ಬಿಡ್ತು. ಜೊತೆಗೆ ಇನ್ನೊಂದೇನಾಗೋಯ್ತು, ಎಲ್ಲ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡ್ಬಿಟ್ರಲ್ಲ, ಎನ್ಕರೇಜ್ ಆಗೋಯ್ತು. ಕರೆಕ್ಟ್. ಕ್ಯೂಟ್ ಕಪ್ಪೆ ಸ್ಟೋರಿ ಗೊತ್ತಲ್ಲ, ಹೌದು. ಚಪ್ಪಾಳೆ ತಡ್ತಿರುತ್ತೆ, ಬರ್ಬೇಡ 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 ಅಂತ ಹಿಂಗೆ ಅಂತಿರ್ತಾರೆ ಚಪ್ಪಾಳೆ. ಆ ಕ್ಯೂಟ್ ಕಪ್ಪೆ ನನಗೆ ಉತ್ತೇಜನ ಕೊಡ್ತಿದ್ದಾರೆ, ಉತ್ತೇಜನ ಹತ್ತು ಬಿಡ್ತದು. ಆ ಥರ ಆಗೋಯ್ತು ನನಗೆ. ಆಮೇಲೆ ಅಲ್ಲಿಂದ ಶುರು ಆಯಿತು ಪ್ರತಿಯೊಬ್ಬರ ಮನೆಗೆ ಬಿಕಾಸ್ ಬೃಂದಾವನ ಎಕ್ಸ್ಟೆನ್ಷನ್ಗೆ ನಾವು ಸ್ಯಾನಿಟೋರಿಯಮ್ಗೆ ಬಸ್ ಹತ್ತಕ್ಕೆ ಹೋದಾಗ ಸಾಯಂಕಾಲದೊತ್ತು ಬಸ್ ಸ್ಟ್ಯಾಂಡಿಂದ ಮನೆಗೆ ಬರೋಕ್ಕೆ 3 ಫರ್ಲಾಂಗ್ ಇತ್ತು. ನಡ್ಕೊಂಡು ಬರುವಾಗ ದಾರಿ ಉದ್ದಕ್ಕೂ ಹಾವುಗಳು, ಸಿಕ್ಕಾಪಟ್ಟೆ ಹಾವುಗಳು. ಆಗ ಬಿಕಾಸ್ ವಿ ಆರ್ ಟ್ರೆಸ್ಪಾಸರ್ಸ್, ಯಾರಿಗೂ ಅಡಚಣೆ ಇರಲಿಲ್ವಲ್ಲ. ಮನೆ ಕಟ್ಟಕ್ಕೆ ಶುರು ಅದಕ್ಕೆ ತೊಂದರೆ ಆಗೋಕ್ಕೆ ಶುರು ಆಯಿತು. ಕುಡಿಯೋಕ್ಕೆ ಕಪ್ಪೆ ಹುಡ್ಕೊಂಡೆಲ್ಲ ಬರೋದು. ಅದನ್ನೇ ಹಿಡಿದು ದೂರ ಬಿಟ್ಟು ಅಲ್ಲಿಂದ ಗೋಕುಲಮಿಂದ ಒಂಟಿಕೊಪ್ಪಲ್ಗೆ ಈ ಥರ ಎಲ್ಲ ಬಾಯಿಂದ ಯಾವತ್ತೂ ಅಡ್ವರ್ಟೈಸ್ಮೆಂಟು ನೀವು ಎಷ್ಟೇ ಕೊಟ್ಟರು ಬಾಯಿಂದ ಬಾಯಿಗೆ ಆಗೋ ಪ್ರಚಾರ ಯಾವುದ್ರೂ ಇಲ್ಲ. ಅವಾಗ ಅವರೇ ಕರ್ಕೊಂಬರೋರು, ಕರ್ಕೊಂಡು ಹೋಗೋರು, ಸೈಕಲ್ ಕರ್ಕೊಂಡು ಹೋಗೋರು, ಲೂನಲ್ಲಿ ಕರ್ಕೊಂಡು ಹೋಗೋರು, ಅವಂತಿಗಿರಲ್ಲಿ ಕರ್ಕೊಂಡು ಹೋಗೋರು, ಹೀರೋ ಮ್ಯೂಸಿಕಲ್ಲಿ ಕರ್ಕೊಂಡು ಹೋಗೋರು, ಬಜಾಜ್ ಸ್ಕೂಟಲ್ಲಿ ಕರ್ಕೊಂಡು ಹೋಗೋರು. ಏನೋ ಒಂದು ಕ್ರೇಜು. ಆ ಗಾಡೀಲಿ ಕೂತ್ಕೊಂಡು ಹೋದ್ರೆ ನಮ್ಗೆ ಏನೋ ಒಂಥರ ದಿಮಾಗ್ ಥರ, ಗಾಡೀಲಿ ಹೋಗ್ತಿದ್ದೀವಲ್ಲ ಅಂತ. ಅದರಲ್ಲೆಲ್ಲ ಹೋಗಿ ಹಿಡ್ಕೊಂಬಂದು ತದನಂತರ SLC ಆಯಿತು, PUC ಆಯಿತು, IT ಆಯಿತು, ಹಲವಾರು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿದೆ. ಆಮೇಲೆ ಆಟೋಗೆ ಬಂದೆ. ಆಟೋಗೆ ಬಂದಮೇಲೆ ಹಾವು ಹಿಡಿಯೋದು ಜಾಸ್ತಿ ಆಯಿತು. ಒಬ್ಬ ಆಟೋ ಡ್ರೈವರ್ ಹಾವು ಹಿಡಿತಾನೆ ಅಂತ ಗೊತ್ತಾಯಿತು. ಆವಾಗ ನಂದು 2 ಸ್ಟ್ಯಾಂಡ್ ಇದ್ದಿದ್ದು, ಒಂದು ಒಂಟಿಕೊಪ್ಪಲು, ಒಂದು ರೈಲ್ವೆ ಸ್ಟೇಷನು. ಅಲ್ಲೊಂದು ಸಚ್ಚಿ ಅಂಗಡಿ ಅಂತ ಇತ್ತು, ಪೆಟ್ಟಿಗೆ ಅಂಗಡಿ. ಅಲ್ಲಿಗೆ ಬಂದು 5 ಡಿಜಿಟ್ ಫೋನ್ ನಂಬರ್ ಕೊಟ್ಬಿಟ್ಟೋಗರು. ಶ್ಯಾಮ್ ಅವ್ರು ಬಂದು ಈ ನಂಬರ್ ಕೊಟ್ಬಿಡಿ, ಹಾವು ಬಂದುಬಿಟ್ಟಿದೆ ಅಂತ. ನಾನು ಡಯಲ್ ₹1 ಕಾಯಿನ್ ಹಾಕ್ಬಿಟ್ಟು ಡಯಲ್ ಸರ್, 1 ಕಿಲೋಮೀಟ್ರ್ ಒಂದೊಂದಿತ್ತಾಗ. ಹೌದೌದು, ಅವಾಗ ಫೋನ್ ಬೂತ್ ಸಿಕ್ಕಾಬಟ್ಟೆ. ಅವಾಗ ಒಂದು ಕಾಯಿನ್ ಹಾಕಿ ಸಿಕ್ಕಾಕೊಂಡ್ಬಿಟ್ರೆ ₹1 ಕೊಡ್ತಿರ್ಲಿಲ್ಲ, ₹1 ಜಗಳ ಆಡ್ತಿದ್ವಿ. ಹೌದು. ಆ ಕಾಯಿನ್ಗೆ ಎಂಥ ಅಡ್ರೆಸ್ ಹೇಳಿ, ಇಂಥ ಕಡೆನಾಗ ಶ್ಯಾಮವ್ರೆ ನಿಮ್ಮ ಆಟೋ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ. ಆಯಿತು, ಅದು ಹೆಂಗೆ ಕಂಡುಹಿಡಿಯೋದು ಅದಕ್ಕೆ ಡಿಸೈನ್ ಮಾಡ್ಬಿಟ್ಟೆ. ಆಟೋ ಬರ್ತೀವಿ, ಸ್ನೇಕ್ ಶ್ಯಾಮ್ ಆಟೋ ಅಂತ ಗೊತ್ತಾಗಬೇಕು ಅಂತ. ಸ್ನೇಕ್ ಶ್ಯಾಮ್ ಅಂತ ಹೆಂಗೆ ಗೊತ್ತಾಗುತ್ತೆ, ನಾನೇ ಒಂದು ಡಿಫ್ರೆಂಟ್ ಹ್ಯಾಟ್ ಕಿಟ್ ಎಲ್ಲ ಹಾಕೊಳ್ಳೋಕೆ ಶುರು ಮಾಡಿದೆ. ಅಲ್ಲಿಂದ ಶುರು ಆಯಿತು ಸರ್. ಶುರು ಆಯಿತು ಫೋನು, ಲ್ಯಾಂಡ್ಲೈನು. ಅದಕ್ಕೋಸ್ಕರ ಮನೆಗೆ ಲ್ಯಾಂಡ್ಲೈನ್ ಹಾಕ್ಸಿದೆ. ನಮ್ಮ ಅಪ್ಪನ ಕೈಲಿ ಬೈಸ್ಕೊಂಡೆ, ಏನು ದೊಡ್ಡ ಸಾಹುಕಾರ ನೀನು ಲ್ಯಾಂಡ್ಲೈನ್ ಹಾಕ್ಸೋಕ್ಕೆ ಅಂತ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹಾಕ್ಸಿದೆ. ಆಮೇಲೆ ಶಂಕಲಿಂಗೇಗೌಡರು ಪೇಜರ್ ಕೊಡ್ಸಿರು. ಆ ಪೇಜರ್ ನಂಬರ್ ಬಂದಿದ್ದ ತಕ್ಷಣ ಎಲ್ಲರೂ ಫೀಡ್ ಮಾಡ್ಕೊಂಡು ಟಕ ಕಿಣಿಗಿಣಿ
ಸರ್ ಬೆಳಿಗ್ಗೆ 8 ಗಂಟೆಗೆ ಬಂದಿರೋ ಕಾಲ್ನ ರಾತ್ರಿ 10:30 11 ಗಂಟೆಗೆ ಹೋಗಿ ಹಿಡ್ದಿದ್ದೀನಿ ಸರ್. ಆ ಥರ ಕಾಯ್ತಾ ಇದ್ರು. ಇವಾಗ ಜನಕ್ಕೆ ತಾಳ್ಮೆ ಅನ್ನೋದೇ ಇಲ್ಲ ಸರ್. ನಮ್ಮ ಕಾಲ ಯಾವ ಥರ ಇತ್ತು ಅಂದರೆ ಸರ್, ನಿಮ್ಮಲ್ಲಿ ಫೋನ್ ಇದೆ ಸರ್, ನಮ್ಮಲ್ಲಿ ಫೋನ್ ಇಲ್ಲ ಸರ್. ನಾವೇನು ಮಾಡ್ತಿದ್ವಿ, ಯಾರು ಫೋನ್ ನಂಬರ್ ಕೊಟ್ಬಿಟ್ಟು ಅವ್ರು ಟ್ರಂಕ್ ಕಾಲ್ ಮಾಡೋರು ಸರ್. ಮತ್ತು ಇವಾಗ ಟ್ರಂಕ್ ಬುಕ್ಕಿಂಗ್ ಮಾಡಿದ್ರೆ 12 ಗಂಟೆಗೆ ಸಿಗೋದು ಸರ್ ಟ್ರಂಕ್ ಕಾಲು. ಕರೆಕ್ಟ್. ನಿಮ್ಮ ಮನೆಗೆ ಬರೋದು ಫೋನು, ನೀವು ರಾತ್ರಿ 12 ಗಂಟೆಗೆ ಎದ್ಬಿಟ್ಟು ಹೌದು ಅಯ್ಯೋ ಮುಡೆ ಮಕ್ಕಳು ಅವ್ರ ಮನೆ ನಂಬರ್ ಕೊಟ್ಬಿಟ್ಟು ಹೋಗಿ ಬೈಕೊಂಡು ನಮ್ಮನ್ನು ಬಂದು ಎಬ್ಬಿಸ್ತಿದ್ವಿ. ನಾವು ಬಂದು ಕೂತ್ಕೋತಾ ಇದ್ವಿ ಸರ್, ನೀವು ಮಲಗಿರ್ತಿದ್ರಿ. 12 ಗಂಟೆಗೆ ಬಂದಿರೋ ಕಾಲ್ 12:30 1 ಗಂಟೆಗೆ ಬರೋದು ಕಾಲ್, ಟ್ರಂಕ್ ಕಾಲ್ ಇದೆ ನೋಡಿ ಅಂತ. ಅಪ್ಪಿ ತಪ್ಪಿ ಆ ಟೈಮಲ್ಲಿ ಏನನ್ನ ರಾತ್ರಿ 12:30 1 ಗಂಟೆ ಟೆಲಿಗ್ರಾಮ್ ಬಂದ್ಬಿಟ್ರೆ ಎಲ್ಲ ಆಳಕ್ಕೆ ಶುರು ಮಾಡ್ಬಿಡೋರು. ಟೆಲಿಗ್ರಾಮ್ ಅಂದ್ರೆ ಸಾವಿನ ಸುದ್ದಿ ಅಂತ ಅರ್ಥ. ಈ ಥರ ಒಂದು ಕಾಲದಲ್ಲಿ ಇದ್ದಿದ್ದು ಸರ್. ಈಗಿನ ಮಕ್ಕಳಿಗೆ ಟ್ರಂಕ್ ಕಾಲು, ಟೆಲಿಗ್ರಾಮು ಅದೆಲ್ಲ ಏನು ಗೊತ್ತೆ ಸರ್, ಏನೂ ಗೊತ್ತಿಲ್ಲ. ಆ ಥರ ಮಾಡಿಕೊಂಡು ಕಷ್ಟಪಟ್ಕೊಂಡು ಹಾವುಗಳ ಬಗ್ಗೆ ಏನೂ ಗೊತ್ತಿಲ್ಲ, ಯಾವ ಹಾವಲ್ಲಿ ವಿಷ ಇದೆ ಅಂತ ಗೊತ್ತಿಲ್ಲ. ಆ ಕಾಲ 76 77 ಯಾರಿಗೂ ಗೊತ್ತು ಸರ್, ಯಾರಿಗೂ ಗೊತ್ತಿಲ್ಲ. ಆಮೇಲೆ ಯಾರೋ ಒಬ್ರು ರಾಜಲಕ್ಷ್ಮಿ ಅಂತ ಪುಸ್ತಕ ಬರೆದಿದ್ರು, ಆ ಪುಸ್ತಕ ಸಿಕ್ತು ಸರ್, 4 ಪೇಜ್ ಪುಸ್ತಕ ಅದು ಹಾವುಗಳು ಅಂತ. ಅದನ್ನ ಸ್ವಲ್ಪ ಓದ್ಕೊಂಡಾಗ ಯಾವ್ಯಾವ ಹಾವಲ್ಲಿ ವಿಷ ಇದೆ ಯಾವ್ದ್ರಲ್ಲಿ ವಿಷ ಇಲ್ಲ ಅಂತ ಗೊತ್ತಾಗಿ, ತದನಂತರ ಯಾರೋ ನಿಮ್ಮಂಥವ್ರು ಮದ್ರಾಸ್ಗೆ ಹೋಗ್ತಾ ಇದ್ದೀನಿ ಅಂದರು. ಸರ್ ಅಲ್ಲಿ ಒಂದು ಸ್ನೇಕ್ ಪಾರ್ಕ್ ಇದೆಯಂತೆ, ಅಲ್ಲಿ ಹಾವುಗಳ ಬಗ್ಗೆ ಪುಸ್ತಕ ಇದೆಯಂತೆ, ತಂದ್ಕೊಡಿ ಸರ್. ಪಾಪ ಆ ಪುಣ್ಯಾತ್ಮ ತಂದ್ಕೊಟ್ರು. ₹1.60 ಆ ಪುಸ್ತಕಕ್ಕೆ. ಆಯ್ತು, ಅದೆಲ್ಲ ಇಂಗ್ಲೀಷಲ್ಲಿದೆ ಸರ್, ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮ್ಮು. ಅದನ್ನು ನಿಮ್ಮಂಥವ್ರ ಹತ್ರ ತಂದು ಟ್ರಾನ್ಸ್ಲೇಟ್ ಮಾಡ್ಕೊಂಡು ತರ್ಜಿಮೆ ಮಾಡಿಕೊಂಡು ಅದನ್ನು ನಾನು ವೆನಮ್ ಅಂದ್ರೇನು, ರೀಗರ್ಜಿಗೇಟ್ ಅಂದ್ರೇನು, ಕ್ಯಾನಿಬಾಲಿಸಮ್ ಅಂದ್ರೇನು, ಈ ಥರ ತಿಳ್ಕೊಂಡು ಅದನ್ನೆಲ್ಲ ತಿಳ್ಕೊಂಡು ಬುಕ್ ಓದಿ, ತದನಂತರ 93-94 ಮಕ್ಕಳಿಗೆ ಕ್ಲಾಸಲ್ಲಿ ಹಾವುಗಳ ಬಗ್ಗೆ ಪಾಠ ಮಾಡೋಕ್ಕೆ ಹೋಗಿ 95ರಲ್ಲಿ ರಂಗಾಯಣ ಶುರು ಆಯಿತು ಸರ್. ಅವಾಗ ಬಸವಲಿಂಗಯ್ಯನವ್ರು ಡೈರೆಕ್ಟ್ ಆಗಿದ್ದರು. ಅವ್ರೇನು ಮಾಡಿದ್ರು, ಎಲ್ಲ ಮಕ್ಕಳು ನನಗೆ ಸರ್ ಸ್ಕೂಲ್ ಮಕ್ಕಳು ಬಿಡ್ತಾ ಇದ್ದೆ, 10 ತಿಂಗಳು ಮಾತ್ರ ಪೇಮೆಂಟ್ ಸಿಗ್ತಾಯಿತ್ತು. ಇನ್ನು 2 ತಿಂಗಳು ಏಪ್ರಿಲ್ ಮೇ ಕೊಡ್ತಿರ್ಲಿಲ್ಲ. ಜೀವನ ನಡಿಬೇಕಲ್ಲ ಸರ್. ರಂಗಾಯಣ ಮಕ್ಕಳು ಡ್ರಾಪ್ ಮಾಡ್ತಿದ್ದೆ. ಆಗ ಡ್ರಾಪ್ ಮಾಡುವಾಗ ಮುಂದೆ ಸೀಟಲ್ಲೆಲ್ಲ ಹಾವಿರೋದಿಲ್ಲ. ರಂಗಾಯಣ ಬಸವಲಿಂಗ ಏನು ಇದೆಲ್ಲ ಬ್ಯಾಗ್ಗಳು ಸರ್, ಹಾವುಗಳು, ಒಂದಿನ ಆಡಿಸಿ ಮಕ್ಕಳಿಗೆ. ಬಸವಲಿಂಗಯ್ಯನವ್ರು ಉತ್ತೇಜನ ಕೊಟ್ಟರೆ ಸರ್, ನಿಜವಲ್ಲ ಮನುಷ್ಯನ ಮರೆಯಲ್ಲ ನಾನು. ಬಸವಲಿಂಗಯ್ಯನವರು ಸ್ನೇಕ್ ಶಾಮ್ ಅಂತ ಬಂದಿದ್ದಾನೆ, ಈ ಥರ ಹಾವುಗಳ ಮಕ್ಕಳ ಬಗ್ಗೆ. ಅವಾಗ ನಾನು ಸರ್ ಹಾವುಗಳ ಬಗ್ಗೆ ಇದು ನಾಗರಾವು, ಇದು ಮಂಡ್ಲದಾವು, ಇದು ಕಟ್ಟಾವು, ಕಚ್ಚಿದ್ರೆ ಏನೇನಾಗುತ್ತೆ ಏನು ಗೊತ್ತಿಲ್ಲ. ಹಾವು ತೋರಿಸಿ ಇವಾಗ ತೋರಿಸೋ ಹಾಗಿಲ್ಲ, ಒಳಗಾಕ್ಬಿಡ್ತಾರೆ. ಅವಾಗಲೂ ಒಳಗಾಕೋರು, ಬಟ್ ಏನೋ ಅಂತ ಇದಿರಲಿಲ್ಲ. ಆಮೇಲೆ ಸರ್ ಹಾವಿನ ವಿಷಯದ ಬಗ್ಗೆ ತಿಳ್ಕೊಬೇಕಲ್ಲ ಸರ್, ಯಾವ ವಿಷಯ ಇದು ಮಾಡುತ್ತೆ ಅಂತ. ಅವಾಗ ನಮ್ಮ ಮೈಸೂರು ಗಂಗೋತ್ರಿಲಿ ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಸರ್ ವೀರಬಸಪ್ಪ ಗೌಡ, ವಿಶ್ವನಾಥ್, ಆಮೇಲೆ ಕಿಣಿ, ಆಮೇಲೆ ಕೆಂಪರಾಜು ಸರ್, ಇವ್ರ ಹತ್ರ ಹೋಗಿ ಅದೆಲ್ಲ ತಿಳ್ಕೊಂಡು ನಾನು. ಆ ನಂತರ ವ್ಯಾನಮ್ ಅಂದ್ರೇನು, ವ್ಯಾನಮಲ್ಲಿ ಏನೇನಿರುತ್ತೆ ಅಂತ. ನಾಗರಾವು ಕಚ್ಚಿದ್ರೆ ನರ್ವಸ್ ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತೆ, ಮಂಡ್ಲದಾವು ಕಚ್ಚಿದ್ರೆ ಮನುಷ್ಯನಿಗೆ ಬ್ಲಡ್ ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತೆ, ಕಟ್ಟಾವು ಕಚ್ಚಿದ್ರೆ ನರ್ವಸ್ ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತೆ. ಇದೆರಡು ನ್ಯೂರೋಟಾಕ್ಸಿನ್ನು, ಇದು ಹೀಮೋಟಾಕ್ಸಿನ್ನು. ಇದರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ, ಎಷ್ಟು ಎನ್ಸೈಮ್ಸ್ ಇರುತ್ತೆ, ಎಷ್ಟು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬಂದೆ. 1-2-3 ಉದಾಹರಣೆ ಕೊಡ್ಬೋದಾ ನಿಮ್ಮ ತಿಳುವಳಿಕೆ? ಈಗ ಉದಾಹರಣೆಗೆ ನಾಗರಾವು ಕಚ್ಚಿದ್ರೆ ಸರ್, ಈಗ ನಾಗರಾವು ಕಚ್ಚಿದ್ರೆ ಏನಾಗುತ್ತೆ ಅಂದರೆ, ಕಚ್ಚಿದ ತಕ್ಷಣ ಕಚ್ಚಿರೋ ಭಾಗದಲ್ಲಿ 2 ಸೂಜಿ ಚುಚ್ಚಿರೋ ಗುರುತು ಬೀಳುತ್ತೆ ಸರ್. ಆ ಭಾಗ ಊದ್ಕೊಳ್ಳುತ್ತೆ. ಮನಸ್ಸಿಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ ಸರ್. ಕಣ್ಣು ಮಂಜಾಗುತ್ತೆ, ನಾಲ್ಗೆ ತೊದ್ದುತ್ತೆ, ನಡಿಗೆ ವ್ಯತ್ಯಾಸ ಆಗುತ್ತೆ ಸರ್. 2-3 ಗಂಟೆಲಿ ಕೋಮಾಗಿ ಹೋಗ್ತಾನೆ ಸರ್. ಕಟ್ಟಾವು ಸರ್, ಅದು ಇದು 12 ಟೈಮ್ ಟಾಕ್ಸಿಕ್ ದೆನ್ ಕೋಬ್ರಾ. ನ್ಯೂರೋಟಾಕ್ಸಿನ್, ಹಿಮೋಟಾಕ್ಸಿನ್, ಸೈಟೋಟಾಕ್ಸಿನ್, ಕಾರ್ಡಿಯೋಟಾಕ್ಸಿನ್ 4 ಹೋಗುತ್ತೆ ಸರ್. ಇದು ಕಚ್ಚಿ 2 ಗಂಟೆ ನಿಮ್ಗೇನು ಗೊತ್ತಾಗಲ್ಲ ಸರ್. ಮಾರ್ಕ್ ಮಾತ್ರ ಬಿದ್ದಿರುತ್ತೆ, ಕಾಣಲ್ಲ. ಚಿಕ್ಕದಾಗಿ ಎಲ್ಲೋ ಒಂದು ಚಿಕ್ಕದಾಗಿ ಬಿದ್ದಿರುತ್ತೆ, ಕಾಣಲ್ಲ. ಅದು ಕಣ್ಣಿಗೆ ಕಾಣ್ದಿರೋ ಮಾರ್ಕ್, ಅದು ಊದ್ಕೊಳ್ಳಲ್ಲ ಸರ್. 2 ಗಂಟೆ ಮಾತಾಡ್ತಾ ಇರ್ತಾರೆ, ಇದಕ್ಕೆ ಕೋಮ ಕೊಟ್ಟೋಗ್ತೀರ ಸರ್. ನ್ಯೂರೋಟಾಕ್ಸಿನ್, ಹಿಮೋಟಾಕ್ಸಿನ್, ಸೈಟೋಟಾಕ್ಸಿನ್, ಕಾರ್ಡಿಯೋಟಾಕ್ಸಿನ್ 4 ಇದೆ ಸರ್. ವೈಪರ್ ಸರ್ ಇಸ್ ಹೈಲಿ ಹಿಮೋಟಾಕ್ಸಿನ್ ಸರ್. ಇದು ಕಚ್ಚಿರೋ ಜಾಗದಲ್ಲಿ 2 ಸೂಜಿ ಗುರುತು ಆಳವಾಗಿ ಗಾಯ ಆಗುತ್ತೆ. ಆ ಭಾಗ ಊದ್ಕೊಳ್ಳುತ್ತೆ. ಕೆಲವಾರು ಗಂಟೆ ಬಿಟ್ಟರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಇನ್ನೂ ಕೆಲವಾರು ಗಂಟೆ ಬಿಟ್ಟರೆ ಪಿಟ್ಯೂಟರಿ ಹೆಮ್ರೇಜ್ ಆಗುತ್ತೆ ಸರ್. ಈಗ ಹಾವು ಕಚ್ಚಿದ ತಕ್ಷಣ ಆ ಮನುಷ್ಯನಿಗೆ ಸಡನ್ನಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸ್ಬೇಕು ಸರ್. ಸೇರಿಸಿದ ತಕ್ಷಣ ಅವ್ರು ಆ್ಯಂಟಿ ಸ್ನೇಕ್ ನಮ್ಗೆ ಕೊಡೋಲ್ಲ ಸರ್. ಕಚ್ಚಿದ ತಕ್ಷಣ ಅವ್ರೇನು ಮಾಡ್ತಾರೆ, 1/4 ಗಂಟೆ ಅಬ್ಸರ್ವೇಷನ್ ಇಡ್ತಾರೆ ಸರ್. ಕಣ್ಣು ಮಂಜಾಗೋದು, ನಾಲ್ಗೆ ತೊಳೆಯೋದು ಗೊತ್ತೆ, ಬ್ಲಡ್ ಡ್ರಾ ಮಾಡಿಕೊಂಡು CT-BT ಟೆಸ್ಟಿಗೆ ಕಳಿಸ್ತಾರೆ ಸರ್. ಕ್ಲಾಟಿಂಗ್ ಟೆಸ್ಟು, ಬ್ಲೀಡಿಂಗ್ ಟೆಸ್ಟಲ್ಲಿ ನೋಡ್ತಾರೆ. ಇಷ್ಟು ಸೆಕೆಂಡಲ್ಲಿ ಕ್ಲಾಟ್ ಆಗಬೇಕು ಅಂತ ಇರುತ್ತೆ ಸರ್. ಅದು ಕ್ಲಾಟ್ ಆಗಲಿಲ್ಲ ಅಂದಾಗ ವೈಪರ್ ಅಂತ ಗೊತ್ತಾಗುತ್ತೆ ಸರ್. ಆ್ಯಂಟಿ ಸ್ನೇಕ್ ವೆನಮ್ ಕೊಡೋಕ್ಕೆ ಶುರು ಮಾಡ್ತಾರೆ. ಫಸ್ಟು ಟೆಸ್ಟ್ ಡೋಸ್ ಕೊಡ್ತಾರೆ ಸರ್ ಆ್ಯಂಟಿ ಸ್ನೇಕ್ ವೆನಮ್ನ. ಅದು ರಿಯಾಕ್ಷನ್ ಆಗಲಿಲ್ಲ ಅಂದಾಗ IV ಮೂಲಕ ಅವರು ಕೊಡ್ತಾರೆ ಸರ್. ಕೆಲವ್ರಿಗೆ 10 ವೇಲ್ ತೊಗೋಬೋದು, ಕೆಲವ್ರಿಗೆ 15 ವೇಲ್ ತೊಗೋಬೋದು, ಕೆಲವ್ರಿಗೆ 30 ವೇಲ್ ತೊಗೋಬೋದು, ಕೆಲವು 100 ವೇಲು ತೊಗೊಳುತ್ತೆ ಸರ್.
ಅಂದರೆ ಈ ವೆಯ್ಲಲ್ಲಿ ಏನಿರುತ್ತೆ ಅಂದರೆ 0.6 MB ಆಫ್ ಕೋಬ್ರಾ ವೆನಮ್ ಇರುತ್ತೆ, 0.6 MB ಆಫ್ ವೈಪರ್ ವೆನಮ್ ಇರುತ್ತೆ, 0.45 MB ಆಫ್ ಕ್ರೇಟ್ ವೆನಮ್ ಇರುತ್ತೆ, 0.45 MB ಆಫ್ ಸಾಸ್ಕೆಲ್ ವೈಪರ್ ವೆನಮ್ ಇರುತ್ತೆ ಸರ್. ಇದನ್ನ ಕುದುರೆಗೆ ಇಂಜೆಕ್ಟ್ ಮಾಡಿ ಅದರ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿ ಅದರಿಂದ ಬ್ಲಡ್ ತೊಗೊಂಡು ಅದೇ ಪ್ಲಾಸ್ಮಾ ಮತ್ತು ಸೆರಮ್ನ ಸಪ್ರೇಟ್ ಮಾಡಿ ಪ್ಲಾಸ್ಮಾನ ತಿರ್ಗಾ ಕುದುರೆಗೆ ವಾಪಸ್ ಹಾಕಿ ಈ ಸೆರಮ್ನ ಔಷಧಿಯಾಗಿ ತೊಗೊಳ್ಳೋದು ಸರ್. ಇದು ಲಾಂಗ್ ಪ್ರೊಸೆಸ್ ಸರ್. ಅದಕ್ಕೆ ನಮ್ಮ ಗಂಗೋತ್ರಿ ಡಿಪಾರ್ಟ್ಮೆಂಟಲ್ಲಿ ವಿಶ್ವನಾಥ್, ಕಿಣಿ ಸರ್ ಇವರೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ರು ಸರ್. ಈಗ ಸರ್ ಮೈಸೂರಲ್ಲಿ ಒಂದು ಹಾವು ಸಿಗುತ್ತೆ ಸರ್, ಚೆನ್ನೈಲಿ ಒಂದು ಹಾವು ಸಿಗುತ್ತೆ, ಹೈದ್ರಾಬಾದ್ ಒಂದು ಹಾವು ಸಿಗುತ್ತೆ, ಬಾಂಬೆಲಿ ಒಂದು ಹಾವು ಸಿಗುತ್ತೆ, 4 ನಾಗರವೇ ಸರ್. ಅದು ವೆನಮ್ ತೆಗೆದ್ರೆ ಪ್ರೋಟೀನ್ ವೇರಿಯೇಷನ್ ಇರುತ್ತೆ ಸರ್. ಅದಕ್ಕೇನೆ ಇಲ್ಲಿ ಕಚ್ಚಿರೋ ಹಾವಿಗೆ ಅಲ್ಲಿಂದ ವೇಲ್ಸ್ ತರಿಸಿದ್ರೆ 50 ತೊಗೋಬೋದು, 100 ತೊಗೋಬೋದು. ಅದಕ್ಕೆ ಇವ್ರು ಏನು ಮಾಡಿದ್ರು, ಯಾವ್ಯಾವ ಪ್ರದೇಶದಲ್ಲಿ ಹಾವು ಸಿಗುತ್ತೆ ಅಲ್ಲಿ ಆಂಟಿಸ್ನೇಕ್ ವೆನಮೇ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದು ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಸರ್. ಸೊ ಸಾಮಾನ್ಯ ಹಾವು ಕಚ್ಚೋದು ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಬಡ ಜನರಿಗೆ ಕಚ್ಚುತ್ತೆ ಸರ್. VIPಸ್ಗೆ ಯಾರು ಕಚ್ಚಲ್ಲ ಸರ್. ಅದಕ್ಕೆ ನನ್ನೊಂದು ಉದ್ದೇಶ ಇದೆ ಸರ್. ಏನಂದರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊತಾನೆ ಇದ್ದೀನಿ ಸರ್. ಏನಂದರೆ ದಯವಿಟ್ಟು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಕೊಠಡಿನ ಹಾವಿನ ಕಡತಕ್ಕೆ ಒಳಗಾದವರ ಕೊಠಡಿಯಿಂದ ಸಪ್ರೇಟಾಗಿ ಮಾಡಿಬಿಡಿ. ಯಾಕೆ ಅಂದರೆ ಈಗ ಹಾವು ಕಚ್ಚಿರ್ತಕ್ಕಂಥ ವ್ಯಕ್ತಿನ ನಾವು ಕರ್ಕೊಂಡೋಗಿ ಎಮರ್ಜೆನ್ಸಿ ವಾರ್ಡ್ಗೆ ಹಾಕ್ತೀವಿ. ಎಮರ್ಜೆನ್ಸಿ ವಾರ್ಡಲ್ಲಿ ಹಾವು ಕಚ್ಚಿಸ್ಕೊಂಡವನು ಇರ್ತಾನೆ, ಆಕ್ಸಿಡೆಂಟ್ ಆದವನು ಬರ್ತಾನೆ, ವಿಷ ತೊಗೊಂಡವನು ಬರ್ತಾನೆ, ನೇಣಾಕೊಂಡವನು ಬರ್ತಾನೆ, ಹಾರ್ಟ್ ಅಟ್ಯಾಕ್ ಆದವನು ಬರ್ತಾನೆ. ಇವರೆಲ್ಲ ಜೋರಾಗಿ ಕಿರಿಸ್ತಾ ಇರ್ತಾರೆ, ಇವ್ನು ಮಲಗಿರ್ತಾನೆ. ವಿಷ ತೊಗೊಂಡ್ರೆ ಕಿರ್ಚೋದು ನೋಡಿದ್ರೆ ಯಾವ ಥರ ಕಿರಿಸ್ತಾರೆ ಅಂತ ಅವತಾರಗಳು ಆಡ್ತಿರ್ತಾರೆ. ಅದರಿಂದ ಇವ್ನು ಗಾಬರಿಯಾಗಿ ಸತ್ತೋಗ್ಬೋದು. ಅದಕ್ಕೆ ಒಂದು ಸಪ್ರೇಟ್ ವಾರ್ಡ್ ಮಾಡಿ ವೆಂಟಿಲೇಟರ್ ಹಾಕಿದ್ರೆ ಖಂಡಿತವಾಗ್ಲೂ 100ಕ್ಕೆ 99 ಭಾಗ ರೈತರನ್ನ, ಕೂಲಿ ಕಾರ್ಮಿಕರನ್ನ ಉಳಿಸ್ಬೋದು. ಈ ಕಟ್ಟ ಹಾಕೋದು, ಕೋಳಿ ಕೊಡೋದೆಲ್ಲ ಇದೆಯಲ್ಲ, ಅದೆಲ್ಲ ಬರೀ ತಪ್ಪು ಕಲ್ಪನೆ ಸರ್. ಯಾವ ಕಟ್ಟ ಹಾಕ್ತಾರೆ. ಹೌದು, ಏನ್ ಮಾಡ್ತಾರೆ ಅಂದ್ರೆ ಹಾವು ಕಚ್ಚಿದ್ರೆ ಹಿಂದೆ ಇತ್ತು ಸರ್, ಹಾವು ಕಚ್ಚಿರೋ ಭಾಗದಿಂದ ಅರ್ಧ ಅಡಿ ಮೇಲೆ ದಾರ ಕಟ್ಟಬೇಕು, ಬ್ಲೇಡಲ್ಲಿ ಕಟ್ ಮಾಡಬೇಕು ಅಂತ. ದಯವಿಟ್ಟು ಅದನ್ನ ಮಾಡಕ್ಕೆ ಹೋಗ್ಲೇಬಾರ್ದು ಸರ್. ಏನಾಗುತ್ತೆ ಅಂದರೆ ಸರ್, ಈಗ ಹಾವು ಇಲ್ಲಿ ಕಚ್ಚಿದಾಗ ಇಲ್ಲಿ ಬಿಗಿಯಾಗಿ ದಾರ ಕಟ್ಟಿದ್ರೆ ಆಸ್ಪತ್ರೆ ಕರ್ಕೊಂಡೋಗಿ 2 ರಿಂದ 3 ಗಂಟೆ ಆಗಿಬಿಟ್ರೆ ಇಲ್ಲಿಂದ ಇಲ್ಲಿಗೆ ರಕ್ತದ ಚಲನೆ ಆಗೋದಿಲ್ಲ. ಈ ಭಾಗ ಸೆಲ್ಯುಲೈಟಿಸ್ ಗ್ಯಾಂಗ್ರಿಂಗ್ ಆಗಿಬಿಡುತ್ತೆ ಸರ್. ಬ್ಲೇಡಲ್ಲಿ ಕಟ್ ಮಾಡಿದ್ರು ಅಷ್ಟೇ ಸರ್, ನರ್ವಸ್ ಸಿಸ್ಟಮ್ ಎಲ್ಲ ಹಾಳಾಗೋಗುತ್ತೆ ಸರ್. ಬಾಯಿಂದ ಎಳೆಯಕ್ಕೆ ಹೋಗ್ಬಾರ್ದು ಸರ್. ಅದು ಫಿಲಮಲ್ಲಿ ಹೀರೋ ಕಚ್ಚಿದ್ರೆ ಹೀರೋಯಿನ್ ತೆಗೆದು, ಹೀರೋಯಿನ್ ಕಚ್ಚಿ ಹೀರೋ ತೆಗೆದು, ಬರೀ ಬಾಯಿಂದ ಮಾತ್ರ, ಫಿಲಮಲ್ಲಿ ಮಾತ್ರ ಸರ್. ಯಾವ ಕಾರಣಕ್ಕೂ ಅದು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಒಳಗಡೆ ಅಲ್ಸರ್ ಇದ್ದರೆ, ನಾಲ್ಗೆಲ್ಲಿ ಹುಣ್ಣಿದ್ರೆ ಒಳಗಡೆ ಅಲ್ಸರ್ ನಿಮ್ಗೆ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಬ್ಲೇಡಲ್ಲಿ ಕುಯ್ಯಕ್ಕೆ ಹೋಗ್ಬೇಡಿ, 2ನೇದು ದಾರ ಕಟ್ಟಕ್ಕೆ ಹೋಗ್ಬೇಡಿ, 3ನೇದು ಬಾಯಿಂದ ಎಳೆಯಕ್ಕೆ ಹೋಗ್ಬೇಡಿ, ಕೊನೆಯದು ಆ ವ್ಯಕ್ತಿಗೆ ಕುಡಿಯೋಕ್ಕಾಗಲಿ ತಿನ್ನೋಕ್ಕಾಗಲಿ ಏನೂ ಕೊಡಬಾರ್ದು ಸರ್. ಏಕೆಂದರೆ ನಾಗರಾವು, ಕಟ್ಟಾವು ಕಚ್ಚಿ ನರ್ವಸ್ ಸಿಸ್ಟಮಲ್ಲಿ ಆ್ಯಕ್ಟ್ ಮಾಡಿರುತ್ತೆ. ಮೊದಲೇ ನಿಮಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿರುತ್ತೆ. ನೀವು ಅಪ್ಪಿ ತಪ್ಪಿ ಏನಾದರೂ ಕುಡಿಯೋಕ್ಕೆ ತಿನ್ನೋಕ್ಕೆ ಕೊಟ್ಟರೆ ಒಳಗಡೆ ಚೋಕಪ್ ಆಗ್ಬಿಟ್ಟು ಸತ್ತೋಗ್ಬಿಡ್ತಾರೆ ಸರ್. ತಿನ್ನೋಕ್ಕೆ ಕುಡಿಯೋಕ್ಕೆ ಏನೂ ಕೊಡಬಾರ್ದು ಸರ್. ಈಗ ಕೋಳಿಯನ್ನು ಕೊಡ್ತಿದ್ರಲ್ಲ ಹಿಂದೆ, ಹಳ್ಳಿಯಲ್ಲಿ ಕೋಳಿ ಹಿಂಭಾಗ ಕತ್ತರಿಸಿ ಅದೇನು ಸರ್, ಖಂಡಿತವಾಗ್ಲೂ ಅದ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ ಸರ್. ಅವರು ಕೋಳಿನ ಈಗ ಬಿಗಿಯಾಗಿ ಇಡ್ತಿದ್ರಲ್ಲ ಸರ್, ಅದು ಕತ್ತು ಹಿಡ್ಕೊಂಡೇ ಇಡ್ತಿದ್ರಲ್ವಾ ಸರ್, ಆ ಕತ್ತು ಹಿಡ್ಕೊಂಡಿರೋವಾಗ ಸತ್ತೋಗ್ಬಿಡುತ್ತೆ ಸರ್. ಅದು ಹೆಂಗೆ ಅಬ್ಸರ್ವ್ ಮಾಡುತ್ತೆ ಸರ್? ಬ್ಲಡ್ನ ಔಟ್ಕಮ್ ಇಟ್ಸ್ ಸಾಕು ಸರ್. ಅದು ಇಂಪಾಸಿಬಲ್, ಸೈನ್ಸಲ್ಲಿ ಇಲ್ವೇ ಇಲ್ಲ. ಅದನ್ನು ಮಾಡೋಕ್ಕೆ ಅದೆಲ್ಲ ಬೇಡವೇ ಬೇಡ ಸರ್. ಅಪ್ಪಿ ತಪ್ಪಿ ಏನನ್ನ ಹೆಚ್ಚು ಕಮ್ಮಿ, ಈಗ ಸರ್ ಯಾವುದೋ ಒಂದು ಹಳ್ಳಿಲಿ ಔಷಧಿ ಕೊಡ್ತಾರೆ ಅಂತ ಹೋಗಿರ್ತಾರೆ ಸರ್. ಇವ್ರ ಅದೃಷ್ಟಕ್ಕೆ ಅವ್ನು ಊರಲ್ಲಿ ಇಲ್ಲ ಅಂದರೆ ಏನಾಗುತ್ತೆ? ತುಂಬ ಅವನಿಗೆ ಹೋಗಿ ತೋರಿಸೋ ಬದಲು ಅವನಲ್ಲಿ ಊರಲ್ಲಿ ಇರಲ್ಲ, ಅವ್ನು ಊರಲ್ಲಿ ತಿರ್ಗಾ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ಬೇಕು. ಎಷ್ಟೋ ಕಡೆ ಕರ್ಕೊಂಡೋಗಿರ್ತಾರೆ, ತುಂಬ ವಿಷ ಏರ್ಬಿಟ್ಟಿದೆ, ಇವಾಗ ಕರ್ಕೊಂಬಂದಿರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತಾನೆ. ತಿರ್ಗಾ ಇಲ್ಲಿ ಬಂದರೆ ಸತ್ತೋಗ್ಬಿಡ್ತಾರೆ. ಇಲ್ಲಿ ಸತ್ತೋದಾಗ ನೀವೇನು ಮಾಡ್ತೀರಿ? ನೀವು ಲೇಟಾಗಿ ಕರ್ಕೊಂಬಂದು ಡಾಕ್ಟ್ರ್ ಮೇಲೆ ಗಲಾಟೆ ಮಾಡ್ತೀರಾ, ಡಾಕ್ಟ್ರು ಸಾಯಿಸ್ಬಿಟ್ರು ಅಂತ. ಇನ್ ಟೈಮಲ್ಲಿ, ಗೋಲ್ಡನ್ ಟೈಮಲ್ಲಿ ಕರ್ಕೊಂಡೋದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿನ ಉಳಿಸ್ಕೋಬೋದು. ಯಾಕೆ ನನಗೂ 4 ಸಲ ಕಚ್ಚಿದೆ. ನಾನು ಮೈಸೂರಿನ KRS ಪಳ್ಳಿಯಲ್ಲಿ ಅಡ್ಮಿಟ್ ಆಗಿದ್ದೆ. ಅಲ್ಲಿ ಡಾಕ್ಟರ್ ಶೇಖರ್, ಡಾಕ್ಟರ್ ವೀರಣ್ಣಗೌಡ, ಡಾಕ್ಟರ್ ಪದ್ಮನಾಭನ್, ಡಾಕ್ಟರ್ ಜೋಶಿ ಇವರೆಲ್ಲ ಔಷಧಿ ಕೊಟ್ಟು ಉಳಿಸಿದ್ದಾರೆ. ಅವ್ರನ್ನ ಚಿರಋಣಿ ಅಂತ ಹೇಳ್ಬೋದು ಸರ್. ಅದನ್ನ ಹೇಳಿದಿಷ್ಟೇ. ಎಷ್ಟು ಅವರು ಸರ್? ವಿತಿನ್ ಹಾಫ್ ಆನ್ ಅವರ್ ಹೋದ್ರೆ ಒಳ್ಳೆ ಸರ್. ಸರ್ ಹಿಂದೆ ಆ ಕಾಲದಲ್ಲಾದರೆ ವೆಹಿಕಲ್ ಇರಲಿಲ್ಲ, ಏನೂ ಇರಲಿಲ್ಲ ಸರ್. ಇವಾಗ ಎಲ್ಲ ಫೆಸಿಲಿಟೀಸು ಇದೆ ಸರ್. ವಿತ್ ಆ್ಯಂಬುಲೆನ್ಸ್ 108 ಒಯ್ ಅಂತ ಓಡಾಡ್ತಿರ್ತೀವಿ, ನಿಮಗೆ ಗೊತ್ತಲ್ಲ ಸರ್. ಇವತ್ತು ವೆಹಿಕಲ್ಸು ಎಲ್ಲರ ಮನೇಲಿ 2 ವೀಲರ್ ಇದ್ದೇ ಇರುತ್ತೆ ಸರ್. 4 ವೀಲರ್ ಗ್ಯಾರಂಟಿ ಇರುತ್ತೆ ಸರ್. ಮಧ್ಯ ಕೂರಿಸ್ಕೊಂಡು ಬೈಕಲ್ಲಿ ಹೋಗ್ಬಿಟ್ರೆ ಖಂಡಿತ ಆ ವ್ಯಕ್ತಿನ ಉಳಿಸ್ಕೋಬೋದು ಸರ್. ಡೆಫಿನೆಟ್ ಆಗಿ ಉಳಿಸ್ಕೋಬೋದು. ನಿಮಗೆ ಕಚ್ಚಿತ್ತಾ? ನನಗೂ 4 ಸಲ ಕಚ್ಚಿತ್ತು. ಮಿಸ್ಟೇಕ್, ನನ್ನ ಮಿಸ್ಟೇಕ್ ಅದು. ಇಟ್ಸ್ ನಾಟ್ ಸ್ನೇಕ್ ಮಿಸ್ಟೇಕ್, ಮೈ ಮಿಸ್ಟೇಕ್.